ನಾನು NHAಯ ಯೋಜನಾ ನಿರ್ದೇಶಕ. ನಾನು ಸುಮಾರು 1 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಆಫೀಸ್ ಬಂದು 1 ಅವರಲ್ಲಿರೋದು. ಇಲ್ಲಿ NHAದು ಒಂದು ಕನ್ಸಲ್ಟೆಂಟ್ ಆಫೀಸ್ ಇದೆ ಇಲ್ಲಿ ಅಕ್ಕಿ ಆಲೂರಲ್ಲಿ. ಫಸ್ಟು ನನ್ನ ಸ್ಟಾಫ್ಸು ಯಾರ್ಯಾರಿದ್ದಾರೆ ಅದೆಲ್ಲರನ್ನ ಪರಿಚಯನ ನಾನು ಮಾಡ್ಕೊಂಡು. ಸೊಂಟಗಿ ಬನ್ನಿ, ಸೊಂಟಗಿ ಪ್ಲೀಸ್. ಇವರ ಪರಿಚಯ ನಿಮಗೆ ಇರ್ಬೋದು. ಇವರಿಗೆ ನಾವು ವಹಿಸಿರ್ತೀವಿ NHA ಕಡೆಯಿಂದ ಅಥಾರಿಟಿ ಇಂಜಿನಿಯರ್ ಅಂತ ಇವರಿಗೆ ಹೇಳ್ತೀವಿ. ಸೀನಿಯರ್ ಇಂಜಿನಿಯರಿಂಗ್ ಪುನೀತ್. Actually his responsibility totally quality and road safety and monitor. 22ನೇ ಇಸ್ವಿಲಿ 22ರಿಂದ 24ನೇ ಇಸ್ವಿಲಿ ಇದು ಕಂಪ್ಲೀಟ್ ಆಗಬೇಕಾಗಿತ್ತು. ಆದರೆ ಯಾವುದೋ ಸಾಧಾರಣ ಕಾರಣಾಂತರದಿಂದ ಇದು ಸಾಧ್ಯ ಆಗಿಲ್ಲ. ಬಂದ ಮೇಲೆ ಬರೋವರೆಗೂ ವಿಲ್ ವೇಟ್. ಓಕೆ ಬಂದಾಗ ಇಟ್ ಈಸ್ ಟು ಬಿ ಡಿಸೈಡೆಡ್ ಅಮಾಂಗ್ ದಿ ಆಲ್ ದಟ್ ಪಬ್ಲಿಕ್ಸ್. ಇವಾಗ ಏನೇ ಮೀಟಿಂಗ್ ಇದ್ದಿದ್ದರಿಂದ ನಾನು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಿಮ್ಮಿನ ಸಮಯ ನಾನು ಕೊಡ್ತೀನಿ. ನಾನು ಆಗಾಗ ವೆಹಿಕಲ್ಲಿಂದ ನೋಡ್ಕೊಂಡು ಬರ್ತಾನೆ ಇದ್ದೀನಿ. ಆದರೆ ಮಳೆ ಬಂದಾಗ ಇದರ ಸಮಸ್ಯೆ ಏನಿದೆ ಅಂತ ಫಸ್ಟ್ ನಾನು ನಿಮ್ಮಲ್ಲಿ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನನ್ನದು ಏನು ಸೊಲ್ಯೂಷನು, ಏನು ನನ್ನ ಉದ್ದೇಶ ಏನು, ನಾನು ಏನು ಮಾಡಬೇಕು ಅನ್ನೋದನ್ನ ನಾನು NHA ಏನಂತ ಹೇಳಿದ್ರೆ ಇದು ಕೇಂದ್ರ ಸರ್ಕಾರದ ಅವಿಭಾಜ್ಯ ಅಂಗ. ಇದು ಯಾವುದೇ ತರಹದ ಪ್ರೈವೇಟ್ ಸಂಸ್ಥೆ ಅಲ್ಲ ಇದು. ಓಕೆ, ಇದು ಕೇಂದ್ರ ಸರ್ಕಾರ ತಗೊಂಡಿದ್ದೀನಿ. ಇಲ್ಲಿ ನಾನು ಬಂದಿದ್ದೀನಿ, ನಾನು ಜೀವಂತವಾಗಿ ಇದ್ದೀನಿ. NHA ಇದನ್ನ ದಯವಿಟ್ಟು ಫಸ್ಟ್ ಅದನ್ನ ತೆಗಿಸ್ಬೇಕು. ಅದೇ ನಾನು ಇಲ್ಲಿ ಬಂದ ಮೇಲೆ ನಾನು ಬದುಕಿದ್ದೀನಿ ಅಂತ ನಿನ್ನೆ ಫೋಟೋ ಹಾಕೊಂಡಿದ್ರೆ ಅದನ್ನ ದಯವಿಟ್ಟು ತೆಗಿಬೇಕು. ನನ್ನ ಮನವಿ ಅಷ್ಟೇನೆ ಮಾಡ್ಲಿ. ಇದು NHA ಅಂತ ಹೇಳಿದ್ರೆ ಇದು ಕೇಂದ್ರ ಸರ್ಕಾರ, ಇದು ಅದಕ್ಕೆ ಚರ್ಚೆ ಮಾಡೋಣ. ಇವಾಗ ಏನಂದ್ರೆ ಫಸ್ಟ್ ನಿಮ್ಮಿಂದ ಸಾರ್ವಜನಿಕರಿಂದ ಏನೇನು ತೊಂದರೆ ಆಗ್ತಿದೆ ಆ ಅಹವಾಲುಗಳನ್ನ ಸ್ವೀಕರಿಸ್ತೀವಿ. ಆದ್ರೆ ಒಂದು ರಸ್ತೆ ಎಲ್ಲಾ ಕಡೆ ರಸ್ತೆ ಆಗ್ತದೆ. ನಮ್ಮ ಕರ್ಮ ಏನು? ಎಷ್ಟು ವರ್ಷ ಬೇಕು? ಈಗ ಇದು 2019 ಕೊರೋನಾ ಟೈಮಲ್ಲಿ ಸ್ಟಾರ್ಟ್ ಆಗಿರೋದು ಇದು ಯೋಜನೆ. ಈಗ ಎಷ್ಟು ವರ್ಷ ಆಯ್ತು ನೀವು ಲೆಕ್ಕ ಹಾಕಿ? ವರ್ಕ್ ಸ್ಟಾರ್ಟ್ ಆಗಿರೋದು. ಅದರಲ್ಲಿ ಫಾರೆಸ್ಟ್ ಬಿಡುಗಡೆ ಆಗಲಿಲ್ಲ ಅಂತಂದ್ರೆ ಅದು ಸೆಂಟ್ರಲ್ ಗೌರ್ಮೆಂಟಿನ ಜವಾಬ್ದಾರಿ. ಯಾಕೆಂದ್ರೆ ಯಾರು ಮಾಡಬೇಕು ಅಂತ, ಅದ್ರ ಮುಂದಿನ ಕೆಲಸ ಯಾರು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿದೆ. ಈಗ ನೀವು ನೋಡ್ಕೊಂಡು ಬಂದೆ ರೋಡನ್ನ ಅಂತ ಹೇಳ್ತಿದ್ದೀವಿ. ಅದ್ರ ಪರಿಚಯ ನಿಮ್ಗೆ ಆಗ್ಲಿಲ್ಲ ಅಂತಂದ್ರೆ ಓಪನ್ ಜೀಪ್ ತರ್ತೇವೆ.